ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ಬ್ಲಾಗ್ಸ್. ಹೊಸ ಮನೇಲಿ ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಕಸಿನ್ಸ್ ಬಂದಿದ್ದಾರೆ, ಅವರಿಗೋಸ್ಕರ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಬೇಜಾರೇನಪ್ಪ ಅಂತಂದ್ರೆ ಇವ್ರು ಬಂದಿರೋದೇ 10:30ಗೆ, 4 ಗಂಟೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ತುಂಬಾ ಬೇಜಾರಾಗ್ತಾ ಇದೆ. ಇಟ್ಸ್ ಓಕೆ, ಇರೋ ಟೈಮಲ್ಲಿ ಸ್ವಲ್ಪ ಮೆಮರೀಸ್ ಸ್ಟೋರ್ ಮಾಡ್ಕೊಳ್ಳೋಣ ಅಂತ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಮೇಕ್ ಚಿಕನ್ ಫ್ರೈ. ಅಪ್ಪು ಏನದು ತೋರಿಸು. ನನಗೆ ಇದು ನಂದು ಇದು ಇಲ್ಲ ಅಪ್ಪುದು ನಂದು ಅಪ್ಪು ಇಲ್ಲಿ ನೋಡಿ, ಇಲ್ಲಿ ಟಿಂಗ್ 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 ನೋಡು, ಇಲ್ಲಿ ನೋಡಿ, ಅದು ಲಾಕ್ ಆಯ್ತಂದಿ. ಲಾಕ್ ಆಯ್ತಂದ, ಲಾಕ್ ಆಯ್ತು, ಲಾಕ್ ಬರ್ಲೋಗ್ತದೆ. ಇರು ನಾನು ತೆಗಿತೀನಿ. ಏನಮ್ಮ ಡ್ಯಾನ್ಸರ್, ಏನ್ ಸಮಾಚಾರ? ಏನಿಲ್ಲ ಅಕ್ಕ, బాగా లాక్ అయితే వచ్చింది. ಇದು ಲಾಕ್ ಅನ್ಲಾಕ್ ಮಾಡಿ ಒಂದು ಕಿಂಡರ್ ಜಾಯ್ ಟಾಯ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ ನಾನು. ಡೈನೋಸರ್ ಎಷ್ಟೊಂದು ಬರ್ತವೆ. ಅಪ್ಪ ಹಾರಿಗೊಂದು ಹೆಸರಿನ ಕಡ್ಡಿ ಕಡ್ಡಿ ಅಕ್ಕ, ಸೋಡಾ ಬುಡ್ಡಿ ಅನ್ನು ಕೆಂಚಿ ಕಚ್ಚಿ ಅಂತ. ಬನ್ನಿ ಬನ್ನಿ, ಫಾಸ್ಟ್. ಯಾರು ಫಸ್ಟು? ಅಪ್ಪು is a winner. ಅಪ್ಪು ವಿನ್ನರ್. ಅಪ್ಪು ಫಸ್ಟ್. ಅಪ್ಪು ಫಸ್ಟ್. ಯೇ ಫಸ್ಟ್. ಐಫೈ. ನಂಗೋಡಿ ಅಲ್ಲ. No. ಸೇ ಅಲ್ವಾ ನಮ್ಮ ಜೊತೆ? No. ಸೇ ಓನ್ಲಿ ಸೇ. ಫಸ್ಟ್ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿ, ಒಂಚೂರು ಆನಿಯನ್ಸ್ ಹಾಕಿದ್ದೀನಿ ಆ್ಯಂಡ್ ವಾಶ್ ಮಾಡಿರೋ ಚಿಕನ್. ಇದು ಫ್ರೈ ಆಗಿರೋ ಆನಿಯನ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಒಂದು ಚಿಕನ್ ರೆಸಿಪಿ ಜಗದೀಶ್ ಅವರಿಗೆ ತುಂಬಾ ಇಷ್ಟ. ಸೊ ಯೂಶಲಿ ಎವ್ರಿಡೇ ಇವರು ನೋಡಿ ಗಾಯ್ಸ್, ಬೆಳ್ಳುಳ್ಳಿ ಒಂದು ಗೊತ್ತಿಲ್ಲ, ಬೆಳ್ಳುಳ್ಳಿ ಬಿಡ್ಸಕ್ ಬರಲ್ವಂತೆ ಹಾರಿಕೆಗೆ.
ಇಲ್ಲ ಮುಂದೆ ಕಲ್ತ್ಕೊಂತೀನಿ. ಆಲ್ರೆಡಿ ಡಿಗ್ರಿ ಓದ್ತಾ ಇದ್ದಾಳೆ, ಒಂದ್ ಬೆಳ್ಳುಳ್ಳಿ ಬಿಡ್ಸಕ್ತಾರಲ್ಲ. ಇಲ್ಲ ಮುಂದೆ ಕಲ್ತ್ಕೊಂತೀನಿ. ತುಂಬಾ ಚೆನ್ನಾಗಿ ಕಲ್ತ್ಕೊಂತೀವಿ. ಹೌದಾ? ಬಿಡ್ಸಿರತ್ತೆ. ಕೊಡ್ಲಾ? ಪೀಸ್ ಮಾಡ್ಕೊತಾರೆ ಅಡುಗೆ ಬಿಡ್ಸಿದ್ರೆ ಸಾಲು. ಬೆಳ್ಳುಳ್ಳಿ ಬಿಡ್ಸೋದ್ರೆ ಎಷ್ಟೊತ್ತು ತೆಗಿತೀಯಾ? ಒಗ್ಗರಣೆ ಹಾಕಿರೋ ಚಿಕನ್ ಒಂದು ಕಡೆ ಬೇಯ್ತಿದ್ರೆ ನಾನು ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೆ. ಸೊ ಇದೊಂದು ನನ್ನ ಸಿಗ್ನೇಚರ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ನಿಮ್ಮ ಜೊತೆ ಎಲ್ಲ ಥರದ ರೆಸಿಪೀಸ್ ನನ್ನ ಕುಕ್ಕಿಂಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಪುದೀನ, ಒಂಚೂರು ಕೊತ್ತಂಬರಿ ಕಡ್ಡಿಗಳು. ಸೊ ನಾಟಿ ಕೊತ್ತಂಬರಿ ಕಡ್ಡಿಗಳನ್ನು ಹಾಕಿ ಮಸಾಲೆಗೆ ಆ ಟೇಸ್ಟೇ ಬೇರೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಆ್ಯಂಡ್ ಇದು ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ಚಿಕನ್ನು. ರೈಸ್ಗೆ, ಚಪಾತಿಗೆ, ಪರೋಟಾಗೆ ಅಥವಾ ಪೂರಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನನ್ನ ಅಮ್ಮನಿಂದ ಕಲ್ತಿದ್ದು. ನಂಗೆ ತುಂಬಾ ಇಷ್ಟ ಈ ರೆಸಿಪಿ. ಈ ಹದಕ್ಕೆ ರುಬ್ಕೋಬೇಕಾಗುತ್ತೆ. ಮಸಾಲೆ ಹಾಕೋಕ್ಕೆ ಮುಂಚೆ ನಾವು ಒಗ್ಗರಣೆ ಹಾಕ್ಕೊಂಡಿರುವಂಥ ಚಿಕನ್ ಚೆನ್ನಾಗಿ ಬೆಂದಿರುತ್ತಲ್ವ, ಅದಕ್ಕೆ ನಾನು ಆ್ಯಡ್ ಮಾಡ್ತಿರೋದು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿ. ಸೊ ಈ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಎಲ್ಲನೂ ನಮ್ಮ ಅತ್ತೆನೇ ಮಾಡ್ತಾರೆ. ನಾನು ಯಾವುದೇ ರೀತಿ ಅಂಗಡಿಯಲ್ಲಿ ಬಳಸಲ್ಲ. ಸೊ ಅಜ್ಜಿ ಇದ್ದಾಗ ಅಜ್ಜಿ ಮಾಡಿಕೊಡ್ತಿದ್ರು. ಆ್ಯಂಡ್ ಅಜ್ಜಿ ಹೋದ್ಮೇಲೆ ಈಗ ಅಮ್ಮ ಮಾಡಿಕೊಡ್ತಾರೆ. ಸೊ ಲಾಸ್ಟ್ ಟೈಮ್ ಅಮ್ಮ ಇಲ್ಲೇ ಮಾಡಿದ್ದು ಬ್ಯಾಂಗ್ಳೂರಲ್ಲಿದ್ದಾಗ. ಬರೀ ಬಿಲ್ಡಪ್. ನಾನೇ ಇದೆಲ್ಲ ಮಾಡಿದ್ದು. ಸ್ವಲ್ಪ ಲೈಕ್, ಶೇರ್ಸ್ ಎಲ್ಲ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್. ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಚಿಕನ್ ಒಂದು ಕಡೆ ಬೇಯ್ತಿದ್ರೆ ನಾನು ಇನ್ನೊಂದು ಕಡೆ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡೆ. ಅದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿದ್ರೆ ಆಯಿತು. ಆ್ಯಂಡ್ ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಬೋದು. ಆ್ಯಂಡ್ ನಿಮಗೆ ಗಟ್ಟಿಯಾಗಬೇಕಂತಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ನೀರಾಗಬೇಕು ರೈಸ್ಗೆ ಅಂತಂದರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊಳ್ಳಿ. ಸೊ ಎಣ್ಣೆ ತೇಲೋವರೆಗೂ ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ. ಚೆನ್ನಾಯ್ತಾ? ಸೂಪರ್ ಚೆನ್ನಾಯ್ತಾ ರೀ? ಸೂಪರ್. ಎಕ್ಸ್ಪ್ರೆಷನ್ ಕ್ವೀನ್. ಹಾಂ, ಫುಲ್ಲು ಹಾಸ್ಟೆಲ್ ಫುಡ್ ತಿಂದು ತಿಂದು ಬಾಯಿ ಕೆಟ್ಟೋಗಿತ್ತಾ? ಹೌದು, ನಿಜ. ಅಲ್ಲಂತೂ ಫುಡ್ ನಂಗೆ ಸೆಟ್ ಆಗ್ತಿರ್ಲಿಲ್ಲ. మీ హాస్టల్లో ఎవరైనా చూడాలా ఈ వీడియోని? యూట్యూబ్లో వేస్తాను కదా కదా వర్ష. నన్ను అక్క చాయకు నేనేసి చంపేసిస్తాడు. దీన్ని చూస్తారు. ಆ್ಯಕ್ಚುಲಿ ಇವತ್ತಿಲ್ಲೇ ಉಳಿಸ್ಕೊಳ್ಳೋಣ ಇವ್ರನ್ನ ಅಂತ ಅಂದ್ಕೊಂಡೆ. ಬಟ್ ಹಾರಿ ಓದ್ತಾ ಇರೋದು ಆಳ್ವಾಸ್ ಮಂಗಳೂರಲ್ಲಿ. ಸೊ ಇಂಟರ್ನಲ್ಸ್ ಇದೆ, ಬರಲೇಬೇಕು ಅಂತ ಹೇಳಿ ಕಾಲೇಜಿಂದ ಮೆಸೇಜ್ ಬಂತು ಅವರಿಗೆ ನನ್ನ ಮನೇಲಿದ್ದಾಗ. ಸೊ ಅದಕ್ಕೆ ಸರಿ ಅಕ್ಕ ನಾವು ಹೊರಡ್ತೀವಿ, ಮತ್ತು ನೈಟ್ ಹೊರಡಬೇಕು, ಲೇಟ್ ಆಗುತ್ತೆ ಅಂತ ಹೊರಟ್ಬಿಟ್ರು. ಅಪ್ಪು ಎದ್ದಾಗೇನಾದರೂ ಇವಳು ಹೊರಟಿದ್ರೆ ಅಷ್ಟೇ, ಓಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಅವ್ನು ಮಲಗಿಸ್ಬಿಟ್ಟು ಇವ್ರು ಹೊರಟರು. Let's open. Yes. ಏನಿದೆ ಇದರಲ್ಲಿ? ಏನಿದೆ? ಈ ಕಡೆ ಬಾ ನೀನು, ಇಲ್ಲಿ ಬಾ, ವಿಡಿಯೋದಲ್ಲಿ ಕಾಣಿಸುತ್ತೆ. ಅಪ್ಪ ಈ ಕಡೆ ಇಲ್ಲಿ ಬಾ. ಇಲ್ಲಿ ಬಾ. ಓಕೆ. ಓ ವಾವ್.
ಬಿಸಾಕ್ಬಾರ್ದು, ನಿಧಾನಕ್ಕೆ ತೆಗಿಬೇಕು. ಪುಟ್ಪುಟಾಣಿ ಬಾಕ್ಸಸ್ ಎಲ್ಲ ಅದು. ಬಂಗಾರಿ. ಥ್ಯಾಂಕ್ ಯು. ಓಕೆ, ಇನ್ನೂ ಇದೆಯಾ? ಹಾಂ, ಇನ್ನೂ ಎಷ್ಟೊಂದಿದೆ ಅಪ್ಪು. ಹಾಂ, ಇನ್ನೂ ಎಷ್ಟೊಂದಿದೆ. ಇದು ಸ್ಪ್ರೌಟ್ಸ್ದು. ಇದರಲ್ಲಿ ಅಪ್ಪುಗೆ ಸ್ಪ್ರೌಟ್ಸ್ ಮಾಡಿ ತಿನ್ನೋದು. ಎಸ್ ಎತ್ಕೋತೀನಿ, ನಾನು ಎತ್ಕೋತೀನಿ ಬಂಗಾರಿ. ಹಂಗೆ ನೋಡ್ದಾ, ಎಲ್ಲ ಬಂತು. ಓಕೆ, ಇನ್ನಿದೆಯಾ? ನೀನು ಒಳಗೆ ಹೋಗ್ತಿದ್ಯಾಕೋ? ಓಕೆ, ನಾವು ಕಿಚನ್ಗೋಸ್ಕರ ವಿ ಹ್ಯಾವ್ ಗಾಟ್ ದೀಸ್. ಓಪನ್ ಮಾಡೋಣ ಇರು. ವೇಟ್ ಇದು ತೋರ್ಸೋಣ, ಸೊ ಹೋಮ್ ವೆರಾ ಅವರಿಂದ ನಮಗೆ ಇದೆಲ್ಲ ಬಾಕ್ಸಸ್ ಕಳಿಸಿದ್ದಾರೆ. ಸೊ ಈ ಬೇಸಿಕ್ ಮತ್ತು ಕ್ಯಾಶುವಲ್ ಸ್ಟೋರೇಜ್ ಬಾಕ್ಸಸ್, ಕಂಟೈನರ್ಸ್ ಇದೆಲ್ಲ ಇಟ್ಟು ಫುಲ್ ಬೋರ್ ಆಗಿಬಿಟ್ಟಿತ್ತು ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಓಮ್ ವೆರಾ. ಸೊ ಇದರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ನಾನು ಆರ್ಡ್ರ್ ಮಾಡಿರೋದು 2 ಸ್ಪ್ರೌಟ್ ಜಾರ್. ಇದರಲ್ಲಿ ನಿಮಗೆ ಏನೇ ಕಾಳುಗಳಾಗಿರ್ಬೋದು ಅದನ್ನು ನೆನೆಸಿಟ್ಟು, ಒಂದು ನಿಮಿಷ, ಸೊ ಈ ಥರ ಬರುತ್ತೆ ಸ್ಪ್ರೌಟ್ ಜಾರ್. ಸೊ ಇದರಲ್ಲಿ ನೀವು ಕಾಳನ್ನು ನೆನೆಸಿಟ್ಟು ನೀರೆಲ್ಲ ಹೋಗೋ ಥರ ಇದರಲ್ಲಿ ಹಿಂಗಿಡಬೇಕು. ಹಿಂಗಿಟ್ರೆ ಓವರ್ ನೈಟ್ ಇಟ್ಟಾಗ ನಿಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಪ್ರೌಟ್ಸ್ ರೆಡಿಯಾಗಿರುತ್ತೆ. ಹೆಸರು ಕಾಳಾಗಿರ್ಬೋದು, ಎನಿ ಪಲ್ಸಸ್ ಇನ್ ದಟ್ ಕೇಸ್. ಸೊ ನೀವು ಇದರಲ್ಲೇ ನೋಡಿ ಕೊಟ್ಟಿದ್ದಾರೆ. ಸೊ ಈ ಥರ ಈಸಿಯಾಗಿ ಸ್ಪ್ರೌಟ್ಸ್ನ ಮಾಡ್ಕೋಬೋದು ಇದರಲ್ಲಿ. ನನಗೆ ಇದು ವೆಬ್ಸೈಟ್ ನೋಡಿದಾಗ ತುಂಬಾ ಇಷ್ಟ ಆಯಿತು. ಸೊ ಆರ್ಡ್ರ್ ಮಾಡಬೇಕು ಅಂತ ಅವರಿಗೆ DM ಮಾಡಿದ್ದೆ. ಸೊ ಕಳಿಸ್ಕೊಟ್ಟಿದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಅರೇಂಜ್ ಮೈ ಕಿಚನ್ ವಿತ್ ದಿಸ್ ಸ್ಟೋರೇಜ್. ಥ್ಯಾಂಕ್ ಯು ಹೋಮ್ ವೆರಾ, ತುಂಬಾ ಧನ್ಯವಾದಗಳು ಇದೆಲ್ಲ ಕಳಿಸಿರೋದು. ಸೊ ಹೋಮ್ ವೆರಾ ಅವರಿಂದ ಕಳಿಸ್ಕೊಟ್ಟಿದ್ದಾರೆ ಸ್ಪ್ರೌಟ್ಸ್ ಜಾರ್ ಮತ್ತು ಕಿಚನ್ ಕಂಟೈನರ್ಸ್. ಸೊ ನನಗೆ ತುಂಬಾ ಇಷ್ಟ ಆಯಿತು ಸ್ಪ್ರೌಟ್ ಜಾರ್. ಇದುವರೆಗೂ ಈ ಥರ ಒಂದು ಐಡಿಯಾದಲ್ಲಿ ಯಾರೂ ಮಾಡಿಲ್ಲ. ಸೊ ಕಾಳನ್ನು ಇದರಲ್ಲಿ ನೆನೆಸಿಡ್ಬೇಕು ಆ್ಯಂಡ್ ಒಂದು 3 to 4 hours ನೆನೆಸಿಟ್ಟು ಹೋಲ್ ನೈಟ್ ಈ ಥರ ಮಲಗಿಸಿದ್ರೆ ಆಯಿತು. ನೀರೆಲ್ಲ ಸ್ಟ್ರೈನ್ ಮಾಡಿ ಇಲ್ಲಿಂದ. ಸೊ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟ್ರೈ. ಸೊ ಇದು ಬಿಟ್ಟು ಬಾಕ್ಸು. ಸೊ ಈ ಥರ ಏರ್ ಟೈಟ್ ಕಂಟೈನರ್, ಟ್ರಾನ್ಸ್ಪರೆಂಟ್ ಆ್ಯಂಡ್ BPA ಫ್ರೀ ಇರುತ್ತೆ, ನಾನ್ ಬ್ರೇಕಬಲ್ ಇರಪ್ಪೋ. ಈ ಥರ ಇಟ್ಟು ಇದು ಲಾಕ್ ಆಗುತ್ತೆ, ಈ ಥರ ಲಾಕ್ ಆಗುತ್ತೆ. ಸೊ ಯಾವುದೇ ಲೀಕೇಜ್ ಇರಲ್ಲ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ನೋಡಿ, ಪ್ರೆಸ್ ಆಗಲ್ಲ, ತುಂಬ ಚೆನ್ನಾಗಿದೆ. ಸೊ ನಿಮಗೇನಾದರೂ ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ನಾನಂತೂ ನನ್ನ ಕಿಚನ್ನ ಅರೇಂಜ್ ಮಾಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಹೊಸ ಮನೇಲಿ. ಸೊ ಎಲ್ಲ ಅರೇಂಜ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ಡೆಫಿನೆಟ್ಲಿ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಅಪ್ಪೋ ಇವಾಗ ಅದು ಯಾವುದು ಬೀಳ್ದಿರ ನೀಟಾಗಿ ಜೋಡಿಸ್ಬೇಕು. ಜೋಡಿಸು ನೋಡೋಣ, ಬೀಳ್ಬಾರ್ದು ಯಾವುದನ್ನು. ಯೇ ಸೂಪರ್, ಗುಡಿ ಬಾಯ್. ಸಾಕು ಸಾಕು ಅಂದಲ್ಲ, ನಿನಗೆ ಮೇಲಿದೆ. ಬೀಳುತ್ತೆ ಬೀಳುತ್ತೆ ಅಂದಲ್ಲ, ಬಿಡು ಸಾಕು. ಗುಡ್ ಬಾಯ್.
ಅಂದಲ್ಲ ಚಿನ್ನಿ ಬಿದ್ದೋಗುತ್ತೆ. ಅಮ್ಮ ಸೂಪರ್. ಡಾಡಕ್ ತೋರಿಸು. ಓಕೆ. ಇವಾಗ ಪೇಸ್ಟ್ ಹಾಕ್ಕೊಂಡು ಬ್ರಷ್ ಮಾಡಿ. ಕಡಿಲಾಗ್ತೀನಿ. ನೀಟಾಗಿ ಇಟ್ಕೊ. ಓಕೆ, ಇದು ಮಾಮಾ ಅರ್ಥದ್ದು ಸ್ಟ್ರಾಬೆರಿ ಪೇಸ್ಟ್ ಅಲ್ಲಮ್ಮ. ಬ್ರಷ್ ಮಾಡಿ. ಮಾಮಾ ಅರ್ಥ ಬ್ರಷ್ ಮಾಡು. ಶವರಲ್ಲಿ ಸ್ನಾನ ಮಾಡ್ತೀರಾ? ಮತ್ತೆ ಬಟ್ಟೆ ಬಿಚ್ಚು. ಬಟ್ಟೆ ಬಿಚ್ಚು. ಮತ್ತೆ ನೋವು ಆಗಲ್ಲ, ಟೀ ಶರ್ಟ್ ಲೂಸ್ ಇದೆ. ಇಟ್ಸ್ ಓಕೆ, ಇಟ್ಸ್ ಓಕೆ.